ಹಲೋ ನಮಸ್ಕಾರ. ನಾನು ನಿಮ್ಮ ಬಿಜಾಪುರ ಹುಡುಗಿ. ಇದು ಮಂಡೇ ದಿನದ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಪೂಜೆ ಗೀಜೆ ಎಲ್ಲ ಮಾಡಿ ಅಡುಗೆ ಮಾಡೋಕೆ ಬಂದೀನಿ ನೋಡ್ರಿ. ಮೊದಲ ಇಲ್ಲಿ ರಾತ್ರಿನ ದಾಲ್ಚಿನ್ನಿ ನೀರೊಳಗೆ ನೆನೆ ಇಟ್ಟಿದ್ದೆ. ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡಿದ್ರಾಯ್ತು, ಆಮೇಲೆಲ್ಲ ಮನೆ ಕೆಲಸ ಮಾಡಿದ್ರೆ ಅಂತಂತ ಹೇಳಿ ಅದನ್ನ ಇಲ್ಲಿ ಬಿಸಿ ಮಾಡೋಕೆ ಇಟ್ಟೀನಿ. ಅದು ಬಿಸಿ ಆಗೋ ಅಷ್ಟರದಾಗ ಇವತ್ತು ಲಂಚ್ ಬಾಕ್ಸಿಗೆ ಚಪಾತಿ ಮತ್ತು ಸೋಯಾ ಗ್ರೇವಿ ಮಾಡಬೇಕಂತ ಅಂದ್ಕೊಂಡು ಚಪಾತಿ ಹಿಟ್ಟು ಕಲಸಿಟ್ಕೊತಿದ್ದೀನಿ. ಹಿಟ್ಟು ಮೊದಲಿಗೆ ಕಲಿಸ್ಕೊಂಡಿಟ್ರೆ ಹಿಟ್ಟು ನಾವು ಎಷ್ಟೊತ್ತನ ಬಿಡ್ತೇವೆ ಅಷ್ಟು ಚಪಾತಿ ಸಾಫ್ಟಾಗಿ ಬರ್ತಾವೆ. ಹೀಗಾಗಿ ನಾನು ಫಸ್ಟಿಗೆ ಹಿಟ್ಟೇ ಕಲಸಿ ಇಟ್ಕೊಂಡ್ಬಿಡ್ತೀನಿ. ಇಲ್ಲಿ ಹಿಟ್ಟು ಕಲಸಿದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಇಡಬೇಕು. ಇದರಿಂದ ಚಪಾತಿ ಫುಲ್ ಸಾಫ್ಟ್ ಅಂದರೆ ಸಾಫ್ಟ್ ಇರ್ತವೆ. ಆಮೇಲೆ ಇಲ್ಲಿ ನಾನು ದಾಲ್ಚಿನ್ನಿ ನೀರು ಕುಡಿತಿದ್ದೀನಿ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. PCOD PCOS ಅಥವಾ ಪಿರಿಯಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಇದರಿಂದ ಸ್ವಲ್ಪ ಕ್ಯೂರ್ ಆಗುತ್ತೆ. ಇದನ್ನು ಡೈಲಿ ಕುಡಿಯೋದ್ರಿಂದ PCOD PCOS ಯಾರಿಗಾರ ಇದ್ದರೆ ಅದಕ್ಕೂ ಹೆಲ್ಪ್ ಆಗುತ್ತೆ. ಸೋಯಾ ಗ್ರೇವಿ ಮಾಡೋ ಸಲುವಾಗಿ ನಾನಿಲ್ಲಿ ಬಿಸಿನೀರಿಗೆ ಸ್ವಲ್ಪ ಸೋಯಾ ಹಾಕಿ ಒಂದು 10 ನಿಮಿಷದಿಂದ ಮುಚ್ಚಿಡ್ತಿದ್ದೀನಿ. ಯಾಕಂದರೆ ಸೋಯಾ ಸಾಫ್ಟ್ ಆಗೋ ಸಲುವಾಗಿ. ಸೋಯಾ ನೆನೆಯೋಷ್ಟರಲ್ಲಿ ಇಲ್ಲಿ ನಮ್ಮ ಮನೆಯವರಿಗೆ ರಾತ್ರಿನೇ ನೆನೆಸಿಟ್ಟಿರೋ ಓಟ್ಸ್ ಸ್ಮೂತಿ ಮಾಡಿಕೊಡ್ತಿದ್ದೀನಿ. ಮಾರ್ನಿಂಗ್ ಅವರು ಭಾಳ ಜಲ್ದಿನೇ ಹೋಗ್ತಾರೆ, ಹೀಗಾಗಿ ನನಗೆ ಅಷ್ಟು ಜಲ್ದಿ ಟಿಫಿನ್ ಮಾಡ್ಲಿಕ್ಕೆ ಆಗಲ್ಲ. ಒಂದೇ ಸಲ ಲಂಚ್ ಬಾಕ್ಸಿಗೆ ನಾನು ಪ್ರಿಪೇರ್ ಮಾಡ್ಕೊಂಬಿಡ್ತೀನಿ. ಟಿಫಿನ್ ಒಂದು ಸಲ ಮತ್ತು ಲಂಚ್ ಬಾಕ್ಸಿಗೆ ಒಂದು ಸಲ ಬೇರೆ ಬೇರೆ ಮಾಡೋಕ್ಕಾಗಲ್ಲ ನನಗೆ. ಹೀಗಾಗಿ ಮಾರ್ನಿಂಗ್ ಓಟ್ಸ್ ಸ್ಮೂತಿ ಅಥವಾ ಏನಾದರೂ ಲೈಟ್ ಆಗಿರೋದು ಮಾಡಿಕೊಡ್ತೀನಿ, ಕ್ವಿಕ್ ಆಗೋ ಥರ. ಇಲ್ಲಿ ಸ್ಮೂತಿಗೆ ನಾನು ಸ್ವಲ್ಪ ವಾಟರ್ ಮೆಲನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಹಾಕ್ತಿದ್ದೀನಿ. ಒಂದೊಂದು ಸಲ ನನ್ನ ಮಗನಿಗೆ ಕೂಡ ಇದೇ ಸ್ಮೂತಿನ ಕೊಟ್ಬಿಡ್ತೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಎದ್ದ ಕೂಡಲೇ ಏನಾದರೂ ಬೇಕು ಕುಡ್ಲಿಕ್ಕೆ ತಿನ್ನಲಿಕ್ಕೆ. ನಾ ಇಲ್ಲಿ ಮತ್ತೆ ಲಂಚ್ ಬಾಕ್ಸಿಗೆ ಪ್ರಿಪೇರ್ ಮಾಡ್ಕೊಳತ್ತಿದ್ದೆ. ನಾ ಇಲ್ಲಿ ಸೋಯಾ ಕರಿ ಮಾಡೋಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗೋವರೆಗೂ ಹಾಗೆ ಬಿಡಬೇಕು. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೋಬೇಕು. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಬೇಕು. ನಂತರ ಉಳ್ಳಾಗಡ್ಡಿ ಹಾಕಬೇಕು. ನಾನಿಲ್ಲಿ 2 ಹೆಚ್ಚಿದ ಉಳ್ಳಾಗಡ್ಡಿ ತೊಗೊಂಡಿನಿ. ಆಮೇಲೆ ಶುಂಠಿ ಅಲ್ಲ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಳ್ಳಾಗಡ್ಡಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಉಳ್ಳಾಗಡ್ಡಿ ಸಾಫ್ಟ್ ಆದಮೇಲೆ ನಾನಿಲ್ಲಿ ಮೊದಲೇ 2 ಟೊಮೊಟೊ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ, ಅದನ್ನಿಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ. ಇದಕ್ಕೆ ಖಾರ, ಉಪ್ಪು, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿಣ ಪುಡಿ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು. ಇದು ಕುದ್ದು ಸೈಡಿಗೆಲ್ಲ ಸ್ವಲ್ಪ ಎಣ್ಣೆ ಬಿಡಬೇಕು. ನಾನಿಲ್ಲಿ ಉಪ್ಪು ಮತ್ತು ಖಾರನ ಸ್ವಲ್ಪ ಕಡಿಮೆ ಹಾಕ್ತಿದ್ದೀನಿ. ನೀವು ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕಿರಿ, ಯಾಕಂದರೆ ನಮ್ಮ ಮನ್ಯಾಗ ಸ್ವಲ್ಪ ಕಡಿಮೆ ತಿಂತಿರ್ತಾರೆ. ಅದೆಲ್ಲ ಎಣ್ಣೆ ಬಿಟ್ಕೊಂಡ್ಮೇಲೆ ಸೋಯಾನೆಲ್ಲ ಸ್ಕ್ವೀಸ್ ಮಾಡಿ ನೀರು ತೆಗೆದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೋಯಾ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡಿ, ನಾನಿಲ್ಲಿ ಟೊಮೊಟೊ ರುಬ್ಬಿರೋ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಅದನ್ನೇ ಹಾಕ್ತಿದ್ದೀನಿ. ನೀರು ಹಾಕಿ ಒಂದು 5 to 10 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ಬಾಯ್ಲ್ ಆದಮೇಲೆ ಅದಕ್ಕೆ ಸ್ವಲ್ಪ ಕಸೂರಿ ಮೆಂತ್ಯ ಮತ್ತು ಕೊತ್ತಂಬರಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಿದರೆ ಸಾಕು. ಸೋಯಾ ಗ್ರೇವಿ ರೆಡಿ ಆಗಿರುತ್ತೆ. ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಆಮೇಲೆ ನಾನಿಲ್ಲಿ ಚಪಾತಿ ಮಾಡ್ತಿದ್ದೀನಿ. ಹಿಟ್ಟು ಮೊದಲೇ ಕಲಸಿಟ್ಟಿರೋದ್ರಿಂದ ಚಪಾತಿ ಸಾಫ್ಟ್ ಬರ್ತವೆ. ನೀವು ಇಲ್ಲಿ ನೋಡ್ತಿರ್ಬೋದು. ನಾ ಏನು ಇಷ್ಟು ಸ್ಪೀಡಾಗಿ ಮಾಡಿಲ್ಲ, ಬಟ್ ವಿಡಿಯೋ ಮಾತ್ರ ಸ್ಪೀಡ್ ಇಟ್ಟಿದ್ದೀನಿ. ಹಿಟ್ಟು ಮೊದಲೇ ಕಲಿಸ್ಕೊಂಡು ಇಟ್ಬಿಟ್ಟಿವಿ ಅಂದ್ರೆ ಚಪಾತಿ ಮಾಡೋಕ್ಕೂ ಈಸಿ ಆಗುತ್ತೆ ಮತ್ತು ಬೇಗನೆ ಆಗಿಬಿಡ್ತವೆ. ನಾನು ನನ್ನ ಮಗನಿಗೆ ಅವನಿಗಂತ ಹೇಳಿ ಬೇರೆ ಮತ್ತೇನು ಅಡುಗೆ ಮಾಡೋದಿಲ್ಲ. ನಮಗೇನು ಮಾಡ್ಕೊಂಡಿರ್ತೇವೋ ಅವನಿಗೆ ಅದೇ ಕೊಡ್ತೇವೆ. ಚಪಾತಿ ಮಾಡಿರೋದ್ರಿಂದ ಬಿಸಿ ಚಪಾತಿ, ಹಾಲು, ತುಪ್ಪ, ಸಕ್ಕರೆ ಬದಲಿ ನಾ ಇಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಹೆಲ್ತಿಗೆ ತುಂಬ ಒಳ್ಳೆಯದು ಅನ್ನೋ ಸಲುವಾಗಿ ಒಂದು ಅರ್ಧ ಬಾಳೆಹಣ್ಣು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಅವನಿಗೆ ಕೊಟ್ಟೆ. ಅವನು ಅದು ಇದು ಅಂತ ಏನು ಅನ್ನಲ್ಲ, ಕೊಟ್ಟೆ ಸುಮ್ಮನೆ ತಿಂತಿರ್ತಾನೆ. ಆಮೇಲೆ ನಾನು ಕೆಲ್ಸಕ್ಕೆ ಹೋಗೋಕೆ ಟೈಮ್ ಆಗಿತ್ತು. ಹೀಗಾಗಿ ನಾನು ರಾತ್ರಿ ನೆನೆಸಿದ್ದು ಓಟ್ಸ್ನೇ ತಿಂದ್ಕೊಂಡು ಇವತ್ತು ಡ್ಯೂಟಿಗೆ ಹೋದೆ. ಹಾಲಿನವರು ಹಾಲನ್ನು ಲೇಟಾಗಿ ಕೊಟ್ಟಿದ್ದರು. ಹೀಗಾಗಿ ಹಾಲು ಒಂದು ಸ್ವಲ್ಪ ಫ್ರಿಜ್ ಒಳಗೆ ಇಟ್ಟು ಆಮೇಲೆ ಕಾಸೋದ್ರಿಂದ ಕೆನೆ ಚೆನ್ನಾಗಿ ಬರುತ್ತೆ, ದಪ್ಪಾಗಿರುತ್ತೆ. ಹೀಗಾಗಿ ನಾ ಯಾವಾಗಲೂ ಸ್ವಲ್ಪ ಫ್ರಿಜ್ನಲ್ಲಿಟ್ಟೆ ಕಾಸೋದು. ತಿಂಡಿ ಮುಗಿಸ್ಕೊಂಡು ಡ್ಯೂಟಿಗೆ ಹೋದೆ. ಹಾಲು ಕಾಯಿಸ್ತಾ ಹಾಗೆ ನಾನು ಟಿಫಿನ್ ಕೂಡ ಮುಗಿಸ್ಕೊಂಡ್ಬಿಟ್ಟೆ, ಯಾಕಂದರೆ ಆಮೇಲೆ ಟೈಮ್ ಸಿಗಲ್ಲ ಅಂತ. ಸಾಯಂಕಾಲ ಡ್ಯೂಟಿ ಮುಗಿಸ್ಕೊಂಡು
ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಪೂಜೆನೆಲ್ಲ ಮುಗಿಸ್ಕೊಂಡೆ, ಸಾಯಂಕಾಲ ಪೂಜೆ. ಆಮೇಲೆ ಮನೇಲಿ ಇರೋರಿಗೆಲ್ಲ ಟೀ ಮಾಡಿಕೊಟ್ಟೆ. ಈ ಥರ ನನಗೆ ಮಾತ್ರ ಅನಿಸುತ್ತಾ ಅಥವಾ ಬೇರೆದವ್ರಿಗೆ ಅನಿಸುತ್ತಾ ಅಂತ ಗೊತ್ತಿಲ್ಲ. ಅಥವಾ ಖಾಲಿ ಮನೇಲಿರುವಾಗ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿರ್ತದೆ. ಹೀಗಾಗಿ ಏನರ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ನೋಡ್ತಿದ್ದೆ, ಏನು ಮಾಡಲಿ ಅಂತ ಹೇಳಿ. ಸೋಷಿಯಲ್ ಮೀಡಿಯಾದಾಗ ಒಂದು ವಿಡಿಯೋ ನೋಡಿದ್ದೆ, ಅದು ನೆನಪಾಯಿತು. ಡೈರಿ ಮಿಲ್ಕ್ ಚಾಕ್ಲೇಟ್ ಕೇಳಿದಿರಿ, ಡೈರಿ ಮಿಲ್ಕ್ ಐಸ್ ಕ್ರೀಮ್ ಏನಾದರೂ ಕೇಳಿದಿರಿ? ಆಲ್ಮೋಸ್ಟ್ ಆಲ್ ಇಲ್ಲ ಅನ್ಸುತ್ತೆ. ಬರ್ರಿ ಇವತ್ತು ನೋಡೋಣ ಹೆಂಗೆ ಮಾಡೋದು ಅಂಥೇಳಿ. ಅದಕ್ಕೆ ನಾನು ಇಲ್ಲಿ 50 ರುಪೀಸ್ದು ಒಂದು ಡೈರಿ ಮಿಲ್ಕ್ ತೊಗೊಂಡಿನಿ ಸಿಲ್ಕ್. ಅದನ್ನ ಒಂದು ಪ್ಲೇಟ್ನಾಗ ಇಟ್ಕೊಂಡು ಅದಕ್ಕೆ ಬಿಸಿ 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 ನೀರು ಹಾಕ್ತಿದ್ದೀನಿ. ನೀರು ಫುಲ್ ಬಿಸಿ ಇರಬೇಕು, ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗಬೇಕು, ಆ ಥರ ಇರಬೇಕು. ನೀರು ಹಾಕಿ ನಾನಿಲ್ಲಿ ಒಂದು 10 ನಿಮಿಷ ಹಾಗೆ ಬಿಡ್ತಿದ್ದೀನಿ, ಯಾಕಂದರೆ ಪೂರ್ತಿ ಚಾಕ್ಲೇಟು ಮೆಲ್ಟ್ ಆಗಬೇಕು. 10 ನಿಮಿಷ ಆದಮೇಲೆ ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ, ಚಾಕ್ಲೇಟ್ ಪೂರ್ತಿ ಮೆಲ್ಟ್ ಆಗೈತಿ, ಈ ಥರ ಆಗಿರಬೇಕು. ಆಮೇಲೆ ಅದನ್ನು ತೆಗೆದು ನೀರಲ್ಲಿ ನಾನು ತೆಗಿತಿದ್ದೀನಿ. ಆಮೇಲೆ ಆ ಚಾಕ್ಲೇಟ್ನ ಇನ್ನೆಲ್ಲ ಒಂದು ಕಡೆ ಮಾಡಿಕೊಂಡು ಅದನ್ನು ಮೇಲ್ಗಡೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕೋಬೇಕು. ಡ್ರೈ ಫ್ರೂಟ್ಸ್ ಹಾಕೊಳ್ಳೋರು ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಒಂದು ಐಸ್ ಕ್ರೀಮ್ ಕಡ್ಡಿನ ಅದರೊಳಗೆ ಹಾಕಿ ಅದನ್ನು ಒಂದು ಗ್ಲಾಸ್ನಲ್ಲಿ ಹಾಕೋತಿದ್ದೀನಿ. ನಾನು ಒಂದು ಗ್ಲಾಸ್ನಲ್ಲಿ ಇಟ್ಕೊಂಡು ಫ್ರಿಜರ್ದಾಗ ಇಟ್ಕೋತಿದ್ದೀನಿ. ಆಮೇಲೆ ರಾತ್ರಿ ಊಟಕ್ಕೆ ಅಂಥೇಳಿ ರೈಸ ಮತ್ತು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡಿದ್ರೆ ಆಯ್ತು ಅಂಥೇಳಿ ಅಂದ್ಕೊಂಡು ಇಲ್ಲಿ ಅದನ್ನೇ ಪ್ರಿಪೇರ್ ಮಾಡ್ಕೋತಿದ್ದೀನಿ. ನುಗ್ಗೆ ಸೊಪ್ಪಿನ ಸಾರು ಹೆಲ್ತಿಗೆ ತುಂಬ ಒಳ್ಳೆಯದು. ಯಾರಾದರೂ ಬಾಣಂತಿಯರಿದ್ದರೆ ಇದರಿಂದ ಬ್ರೆಸ್ಟ್ ಮಿಲ್ಕ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಆಗುತ್ತೆ. ಇದನ್ನು ಮಾಡ್ಕೊಳಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ದಾಗ ತೊಗರಿಬೇಳೆ, ನುಗ್ಗೆ ಸೊಪ್ಪು, ಅರಿಶಿಣ ಪುಡಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ, ನೀರು ಹಾಕಿ ಇದನ್ನು ನಾನು 5 ರಿಂದ 6 ವಿಸಿಲ್ ಕುದಿಸ್ತಾ ಇದ್ದೀನಿ. ಎಣ್ಣೆ ಅರಿಶಿಣ ಪುಡಿ ಹಾಕೋದ್ರಿಂದ ಬೇಗ ಕುದಿಯುತ್ತೆ ಬ್ಯಾಳೆ, ಮತ್ತು ಇದು ಸಿಂಪಲ್ ಆಗಿ ಇರುತ್ತೆ ಮತ್ತು ಟೇಸ್ಟಿಯಾಗಿ ಇರುತ್ತೆ ಸಾಂಬಾರು. ಇಂಥ ಸಿಂಪಲ್ ಅನ್ನ ಸಾಂಬಾರು ಜೊತೆ ಹುಂಚಿಕಾಯಿ ಚಟ್ಟದು ಏನಾರ ಇದ್ರೆ ಟೇಸ್ಟ್ ಮಾತ್ರ ಭಾರಿ ಇರುತ್ತೆ. ನಾನಿಲ್ಲಿ ಕುದ್ದಿರೋ ಬ್ಯಾಳೆಗೆ ಒಗ್ಗರಣೆ ಕೊಡ್ತಿದ್ದೀನಿ. ಕುದ್ದಿರೋ ಬ್ಯಾಳೆಗೆ ಸ್ವಲ್ಪ ಉಪ್ಪು ಹಾಕಿ ಒಂದು ಸಲ ಕಲಿಸ್ಕೋತೀನಿ ಚೆನ್ನಾಗಿ. ನಾನಿಲ್ಲಿ ಎಗ್ ಬೀಟರ್ ಯೂಸ್ ಮಾಡ್ಕೋತಿದ್ದೀನಿ. ನೀವು ನಿಮ್ಮ ಮನೇಲಿರೋ ಕಡ್ಗೋಲಿ ಥರನೂ ಈ ಥರ ಮಾಡ್ಬೋದು. ಬ್ಯಾಳೆ ಫುಲ್ ಸ್ಮ್ಯಾಶ್ ಮಾಡ್ಕೋಬೇಕು. ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಅದು ಚಿಟಪಟ ಅಂತ ಸಿಡಿಬೇಕು. ಅದು ಸಿಡಿದಾದ್ಮೇಲೆ ಅದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಹಿಂಗೆ ಹಾಕೋತಿದ್ದೀನಿ. ಆಮೇಲೆ